ಟೆಂಡರ್ ಕೂತ್ಕೊಂಡ್ಬಿಟ್ಟಿದ್ರು 1 ವರ್ಷ ಆ ಕಾರಣಕ್ಕೆ ಅವ್ರಿಗೆ ಅದು ಕೊಡಬೇಕಾಗಿತ್ತು. ಸರ್ಕಾರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಾವಿಷನ್ ಇರಲಿಲ್ಲ. ಈಗ ಈ ತಿಂಗಳ 5ನೇ ತಾರೀಕಿಗೆ ಅದು ಮುಗೀತಿದೆ. 5ನೇ ತಾರೀಕು ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಆಗಲಿ ಸುಂಕ ಕಟ್ಟೋ ಅವಶ್ಯಕತೆ ಇಲ್ಲ. ಮುಂದೆ 4 ವರ್ಷಗಳ ಕಾಲ ನಾನೇನು ಮಾತು ಕೊಟ್ಟಿದ್ದೆ ಸುಂಕ ನಾನೇ ಕಟ್ಕೊಂಡು ಹೋಗ್ತೀನಿ. ಆದರೆ ಮೊನ್ನೆ ಕೂಡ ಮಧ್ಯದಲ್ಲಿ ಕಾನೂನನ್ನ ಮೀರಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರಲ್ಲ ಬಿಟ್ಟಿದ್ವಿ. ಸೊ 5ನೇ ತಾರೀಕುವರೆಗೂ ಸುಂಕ ಕಟ್ಟಿ ಅಷ್ಟೇ. ಅದಾದಮೇಲೆ ಮುಂದಿನ 4 ವರ್ಷಗಳ ಕಾಲ ಅಂದರೆ ಇನ್ನು 20 ವರ್ಷಗಳ ಕಾಲ ರಿಸರ್ವೇಷನ್ ಆಗೋರ್ಗು ನಾನು MLA ಆಗಿರ್ತೀನಲ್ಲ ಅಲ್ಲಿವರೆಗೂ ನಾನೇ ಕಟ್ಕೊಂಡು ಹೋಗಿದ್ದೀನಿ. ಥ್ಯಾಂಕ್ ಯು. ಬನ್ನಿ ತುಂಬ ರಾಮ ಆಕ ರಾಕ ಎಟ್ನುಂಡ ಅಕ್ಕ ఇంత కాండి భోంచేది వేరేమన్నా ఉన్నా ఏమున్నా ఆరు వీడియోస్ చూసి మీరు మాట్లాడారు. అయ్యో మా బిడ్డ మాకు చేయకపోతే ఎట్లా అక్కడ ఇంత కాండి భోంచేది రానా ಟೆಂಡರ್ ಕೂತ್ಕೊಂಡ್ಬಿಟ್ಟಿದ್ರು 1 ವರ್ಷ ಆ ಕಾರಣಕ್ಕೆ ಅವ್ರಿಗೆ ಅದು ಕೊಡಬೇಕಾಗಿತ್ತು. ಸರ್ಕಾರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಾವಿಷನ್ ಇರಲಿಲ್ಲ. ಈಗ ಈ ತಿಂಗಳ 5ನೇ ತಾರೀಕಿಗೆ ಅದು ಮುಗೀತಿದೆ. 5ನೇ ತಾರೀಕು ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಆಗಲಿ ಸುಂಕ ಕಟ್ಟೋ ಅವಶ್ಯಕತೆ ಇಲ್ಲ. ಮುಂದೆ 4 ವರ್ಷಗಳ ಕಾಲ ನಾನೇನು ಮಾತು ಕೊಟ್ಟಿದ್ದೆ ಸುಂಕ ನಾನೇ ಕಟ್ಕೊಂಡು ಹೋಗ್ತೀನಿ. ಆದರೆ ಮೊನ್ನೆ ಕೂಡ ಮಧ್ಯದಲ್ಲಿ ಕಾನೂನನ್ನ ಮೀರಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರಲ್ಲ ಬಿಟ್ಟಿದ್ವಿ. ಸೊ 5ನೇ ತಾರೀಕುವರೆಗೂ ಸುಂಕ ಕಟ್ಟಿ ಅಷ್ಟೇ. ಅದಾದಮೇಲೆ ಮುಂದಿನ 4 ವರ್ಷಗಳ ಕಾಲ ಅಂದರೆ ಇನ್ನು 20 ವರ್ಷಗಳ ಕಾಲ ರಿಸರ್ವೇಷನ್ ಆಗೋರ್ಗು ನಾನು MLA ಆಗಿರ್ತೀನಲ್ಲ ಅಲ್ಲಿವರೆಗೂ ನಾನೇ ಕಟ್ಕೊಂಡು ಹೋಗಿದ್ದೀನಿ. ಥ್ಯಾಂಕ್ ಯು. ಬನ್ನಿ ತುಂಬ ರಾಮ ಆಕ ರಾಕ ಎಟ್ನುಂಡ ಅಕ್ಕ ఇంత కాండి భోంచేది వేరేమన్నా ఉన్నా ఏమున్నా ఆరు వీడియోస్ చూసి మీరు మాట్లాడారు. అయ్యో మా బిడ్డ మాకు చేయకపోతే ఎట్లా అక్కడ ఇంత కాండి భోంచేది రానా